ದ್ರಾಕ್ಷಿ ಕತೆ. ಅದು ಬೇಸಿಗೆ ಕಾಲ. ಕಾಡಿನಲ್ಲಿ ಹಸಿದ ನರಿ ಆಹಾರಕ್ಕಾಗಿ ಹುಡುಕುತ್ತಿತ್ತು. ಆಹಾರಕ್ಕೆಂದು ಹುಡುಕುತ್ತಾ ಒಂದು ತೋಟಕ್ಕೆ ಬಂದಿತು. ಆ ತೋಟದಲ್ಲಿ ಮಾಗಿದ ದ್ರಾಕ್ಷಿ ಹಣ್ಣುಗಳ ಗುಚ್ಛಗಳನ್ನು ನೋಡಿತು. ಆ ದ್ರಾಕ್ಷಿ ಹಣ್ಣುಗಳು ನೋಡುತ್ತಿದ್ದಂತೆ ನರಿಯ ಬಾಯಲ್ಲಿ ಜೊಲ್ಲು ಸುರಿಯಿತು. ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ಪ್ರಯತ್ನಿಸಿತು, ಆದರೆ ಅವು ಎತ್ತರದಲ್ಲಿದ್ದವು. ನರಿಯು ಮತ್ತೆ ಮತ್ತೆ ಮೇಲಕ್ಕೆ ನೆಗೆಯಿತು, ಆದರೆ ದ್ರಾಕ್ಷಿ ಹಣ್ಣನ್ನು ಹಿಡಿಯಲು ಆಗಲಿಲ್ಲ. ಕೊನೆಗೂ ಅದು ಸುಸ್ತಾಗಿ ವೈಫಲ್ಯಗೊಂಡಿತು. ತನ್ನ ವೈಫಲ್ಯವನ್ನು ಮರೆಮಾಚಲು ಈ ದ್ರಾಕ್ಷಿ ಬಹಳ ಹುಳಿಯಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಯಿತು. ಈ ಕಥೆಯ ನೀತಿ: ನೀವು ಪಡೆಯಲು ಸಾಧ್ಯವಾಗದಿದ್ದಾಗ ತಿರಸ್ಕರಿಸುವುದು ಬಹಳ ಸುಲಭ. ಧನ್ಯವಾದ. ಕಾಗೆ. ಒಂದು ಕಾಗೆಗೆ ಬಹಳ ಬಾಯಾರಿಕೆಯಾಗಿ ನೀರನ್ನು ಹುಡುಕುತ್ತಿತ್ತು. ಕಾಗೆ ಬಾವಿಯ ಬಳಿ ಗಡಿಗೆಯಲ್ಲಿ ನೀರು ಇರುವುದನ್ನು ನೋಡಿತು. ನೀರು ಕುಡಿಯಲು ಗಡಿಗೆಯಲ್ಲಿ ಬಾಯಿ ನೋಡಿದಾಗ ನೀರು ಬಹಳ ಆಳದಲ್ಲಿದ್ದು ಕುಡಿಯಲು ಸಾಧ್ಯವಾಗಲಿಲ್ಲ. ಆಗ ಕಾಗೆಗೆ ಒಂದು ಉಪಾಯ ಹೊಳೆದು ಅಲ್ಲಿಯೇ ಪಕ್ಕದಲ್ಲಿದ್ದ ಕಲ್ಲುಗಳನ್ನು ನೋಡಿತು. ಒಂದೊಂದಾಗಿ ಕಲ್ಲುಗಳನ್ನು ತಂದು ನೀರಿನ ಗಡಿಗೆಯಲ್ಲಿ ಹಾಕಿತು. ಆಗ ನೀರು ಮೇಲೆ ಬಂದಿತು. ಆಗ ಕಾಗೆ ನೀರು ಕುಡಿದು ಹಾರಿ ಹೋಯಿತು. ಧನ್ಯವಾದಗಳು. ಒಮ್ಮೆ 2 ಬೆಕ್ಕುಗಳು ಕೂಡಿ ಬೆಣ್ಣೆಯನ್ನು ಕದ್ದವು. ಕದ್ದ ಬೆಣ್ಣೆಯನ್ನು ಹಂಚಿಕೊಳ್ಳತೊಡಗಿದವು. ಹಂಚುವಾಗ ತುಸು ಹೆಚ್ಚು ತುಸು ಕಮ್ಮಿ ಆಯಿತು. ಅಷ್ಟಕ್ಕೆ ದೊಡ್ಡ ಜಗಳ ಮಾಡತೊಡಗಿದವು. ಇದನ್ನು ನೋಡುತ್ತಾ ಒಂದು ಮಂಗ ಕುಳಿತಿತ್ತು. ಅದು ತಕ್ಷಣ ಅಲ್ಲಿಗೆ ಬಂದು ನಾನು ನಿಮಗೆ ಸರಿಯಾಗಿ ಹಂಚಿ ನ್ಯಾಯ ಕೊಡಿಸುತ್ತೇನೆ ಎಂದು ಹೇಳಿ 2 ಬೆಕ್ಕುಗಳಿಂದ ಬೆಣ್ಣೆಯನ್ನು ಪಡೆಯಿತು. ಒಂದು ತಕ್ಕಡಿಯ 2 ಬಟ್ಟಲುಗಳಿಗೆ ಆ ಬೆಣ್ಣೆಯನ್ನು ಹಾಕಿತು. ಒಂದು ಮೇಲೆ ಒಂದು ಕೆಳಕ್ಕೆ ಬಂದಿತು. ಕೆಳಗೆ ಬಂದ ಬಟ್ಟಲಿನ ಬೆಣ್ಣೆ ಹೆಚ್ಚಾಗಿದೆ ಎಂದು ಅದರಲ್ಲಿ ಒಂದಿಷ್ಟನ್ನು ತಿಂದಿತ್ತು. ಹಾಗೆ ತಿಂದಾಗ ಮೇಲೆ ಏರಿದ್ದ ಇನ್ನೊಂದು ಬಟ್ಟಲು ಕೆಳಕ್ಕೆ ಬಂದಿತ್ತು. ಈಗ ಇದು ಹೆಚ್ಚಾಗಿದೆ ಎಂದು ಅದರಲ್ಲಿಯೂ ಮತ್ತೆ ತಿಂದಿತ್ತು. ಹೀಗೆ ಅದನ್ನೊಮ್ಮೆ ಇದನ್ನೊಮ್ಮೆ ತಿನ್ನುತ್ತಾ ಹೋಯಿತು. ಬೆಣ್ಣೆ ಖಾಲಿಯಾಗುತ್ತಾ ಬಂತು. ನ್ಯಾಯ ಸಿಗುವುದೆಂದು ಕುಳಿತ ಬೆಕ್ಕುಗಳು ಕಣ್ಣು ಬಿಡುತ್ತಿದ್ದವು. ಸಂಪೂರ್ಣ ಬೆಣ್ಣೆ ಖಾಲಿಯಾಯಿತು. ಬೆಣ್ಣೆಯನ್ನು ಕಳೆದುಕೊಂಡ ಬೆಕ್ಕುಗಳು ತಮ್ಮಲ್ಲಿ ಜಗಳಾಡಿ ಎಷ್ಟು ಬೆಣ್ಣೆಯೇ ಸಿಗದೆ ನಿರಾಶೆಯಾದವು. ಮಂಗ ಖುಷಿಯಿಂದ ತನ್ನ ಕೈಗಳನ್ನು ಅದರ ಸುವಾಸನೆಯನ್ನು ಗ್ರಹಿಸುತ್ತಾ ಮರ ಏರಿತು. ಇದರ ನೀತಿ: ಇಬ್ಬರ ಜಗಳ ಮೂರನೆಯವನಿಗೆ ಲಾಭ.